H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಈಗಾಗಲೇ ಪಪ್ಪಿ ಅಂದ್ರೆ KC ವೀರೇಂದ್ರ ಅವ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ ಮತ್ತು ಈ ಸರ್ಕಾರಗಳ ಸೋಲು ಅಥವಾ ಈ ಸರ್ಕಾರ ಯಾವುದೇ ಸರ್ಕಾರಗಳು ಒಂದು ಸರ್ಕಾರಕ್ಕಲ್ಲ ಇದು ಆರೋಪ. ಪ್ರತಿಯೊಂದು ಸರ್ಕಾರಗಳು ಹೆಚ್ಚು ಕಡಿಮೆ ಈ ಜೂಜುಗೋರ್ತನಕ್ಕೆ ಆಸ್ಪದ ಮಾಡಿಕೊಡುವಂಥದ್ದು ಬೆಳೆಸುವಂಥದ್ದು ನಾವು ನಿರಂತರ ನೋಡ್ತಾ ಬಂದಿದ್ದೀವಿ. ಕಿತ್ತಾಗಬಹುದಾಗಿದೆ ಇಷ್ಟಲ್ಲ, ಜೂಜುಗೋರ್ತನ ಆಗಿರ್ಬೋದು, ಮದ್ಯದ ವ್ಯಸನತನ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇವೆಲ್ಲನೂ ಈ ದೇಶನ ಈ ನಾಡಿನ ಜನವನ್ನು ಹಾಳು ಮಾಡುವಂತಹ ಅಥವಾ ಕ್ರಿಯಾಶೀಲರಾಗದಂತೆ ನೋಡಿಕೊಳ್ಳುವಂಥ ಈ ಫೀಲ್ಡ್ಗಳನ್ನು ಅವಕಾಶ ಮಾಡಿಕೊಡ್ತಿರುವಂಥದ್ದು ನಿಜವಾಗಿಯೂ ನೋವಿನ ವಿಷಯ. ಜೊತೆಗೆ ಇದರಲ್ಲೇ ಜನಪ್ರತಿನಿಧಿಗಳು ಅದರಲ್ಲೂ KC ವೀರೇಂದ್ರ ಅನ್ನುವಂಥ ಚಿತ್ರದುರ್ಗದ ಶಾಸಕ ಇಂಥವ್ರು ಅನೇಕರಿದ್ದಾರೆ, ಒಬ್ಬರು ಅಂತಲ್ಲ. ಆದರೆ ಇದನ್ನು ಈ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದು ಇಡೀ ಇನ್ನೂ ಅನೇಕರಿದ್ದಾರಪ್ಪ, ಅವ್ರನ್ನೆಲ್ಲವ್ರನ್ನ ಯಾಕೆ ನೀವು ಬೆನ್ನತ್ತಿ ಅಟ್ಯಾಕ್ ಮಾಡ್ತಾ ಇಲ್ಲ ಅಂತೇಳಿ. ಮತ್ತು ಇಲ್ಲಿ ಶಿಕ್ಷೆ ಪ್ರಮಾಣವೂ ಭಾಳಷ್ಟಿಲ್ಲ ಇವ್ರಿಗೆ ಅನ್ನೋದು ಈ ಒಂದು ನೆಲೆಯಲ್ಲಿ ನಾವು ಇವತ್ತು ಗಮನಿಸಬೇಕಾಗ್ಯದ. ಅದೇನೂ ಇರಲಿ, ಈ ವ್ಯಕ್ತಿ ಯಾವ ಪ್ರಮಾಣದಲ್ಲೇ ಈ ಆನ್ಲೈನ್ ಬೆಟ್ಟಿಂಗ್, ಆನ್ಲೈನ್ ಆ್ಯಂಡ್ ಆಫ್ಲೈನ್ ಬೆಟ್ಟಿಂಗ್ ಮಾಡಿ ಗಳಿಸಿದಾನೆ ಅನ್ನೋದು, ಮತ್ತು ಯಾವ್ಯಾವ ಕ್ಷೇತ್ರದಲ್ಲಿ ಆಡಿಸ್ತಾ ಇದ್ದ, ಏನು ಮಾಡ್ತಾ ಇದ್ದ, ಸಿಕ್ಕಿಂ ತನಕ ಇವ್ರದ್ದೆಲ್ಲ ಪ್ರವಾಹ ಎಷ್ಟರ ಮಟ್ಟಿಗೆ ಅದ, ಮತ್ತು ಬೆಂಗಳೂರು, ಅದೇ ಕಾಲಕ್ಕೆ ಮುಂಬೈ, ಅದು ಬೇರೆ ಬೇರೆ ಸ್ಥಳಗಳಲ್ಲಿ ಯಾವ ರೀತಿ ಇವ್ರು ಪ್ರಭಾವಿ ಇದ್ದಾರಪ್ಪ ಅನ್ನೋದನ್ನು ಒಂದು ಹಿಂದಿನ ವಿಡಿಯೋದಲ್ಲಿ ಮಾಡಿದ. ಈಗೇನಪ್ಪ ಅಂತಂದ್ರೆ ಈಗ ಸಿಕ್ಕಿದ್ದು ಇಡಿ ಮಾಡಿದಂಥ ಕೆಲಸ ಶ್ಲಾಘನೀಯ ಒಂದು ಮಾತು ಹೇಳ್ಬೇಕು. ಆದರೆ ಇನ್ನೊಂದು ಎಲ್ಲರೂ ಹಿಡಿಬೇಕಾಗಿದ್ದು ಅನ್ನುವಂಥ ಮಾತನ್ನು ಹಿಂದಿನ ಎಪಿಸೋಡಲ್ಲಿ ಹೇಳಿದ. ಈಗಲೂ ಅದೇ ಮಾತನ್ನು ಮತ್ತೆ ಒತ್ತಿ ಹೇಳಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮ ಸರ್ಕಾರ ಇನ್ನಷ್ಟು ಕೆಲಸ ಮಾಡಬೇಕಾಗಿದೆ. ಅದೇನೂ ಇರಲಿ, ಈ ವ್ಯಕ್ತಿ ನೋಡ್ರಿ, ಒಬ್ಬ MLA ಈ ಕ್ಯಾಸಿನೋ ಮೂಲಕ ಮತ್ತು ಇನ್ನೊಂದು ಇವೆಲ್ಲ ಇವುಗಳ ಮೂಲಕ